ಹಾಯ್ ಎವ್ರಿಬಡಿ. ಶಾಲ್ ವಿ ನೋ ಅಬೌಟ್ ಪ್ರಿಫಿಕ್ಸಿಂಗ್ ಇನ್ ಇಂಗ್ಲೀಷ್? ಅಂದರೆ ಪ್ರಿಫಿಕ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಪ್ರಿಫಿಕ್ಸಿಂಗ್ ಅಂದರೆ, ಆಲ್ರೆಡಿ ಗಿವೆನ್ ವರ್ಡ್ ಏನಿದೆಯೋ ಇದಕ್ಕೆ ಪೂರ್ವ ಭಾಗದಲ್ಲಿ ನಾವು ಯಾವುದಾದ್ರೂ ಒಂದು ಧ್ವನಿಯನ್ನು ಅಥವಾ ಕೆಲವು ಅಕ್ಷರಗಳನ್ನು ಸೇರಿಸೋದ್ರಿಂದ, ಆ್ಯಡ್ ಮಾಡೋದ್ರಿಂದ ವಿ ಗೆಟ್ ನ್ಯೂ ಒನ್ ವರ್ಡ್ ಅಥವಾ ನ್ಯೂ ವರ್ಡ್ ಹ್ಯಾವಿಂಗ್ ಡಿಫ್ರೆಂಟ್ ಮೀನಿಂಗ್. ಅಂದರೆ ಕೆಲವೊಮ್ಮೆ ನಾವು ಪ್ರಿಫಿಕ್ಸಿಂಗ್ ಮಾಡೋದ್ರಿಂದ ಗಿವೆನ್ ವರ್ಡ್ ಏನಿದೆಯೋ ಅದರ ಪಾಸಿಟಿವ್ ಮೀನಿಂಗ್ ಆಗುತ್ತೆ, ಒಮ್ಮೊಮ್ಮೆ ಅದರ ಮೀನಿಂಗು ನೆಗೆಟಿವ್, ಐ ಮೀನ್ ಅಂಟಾನಿಮ್ ಅಥವಾ ಆಪೋಸಿಟ್ ಆಗುತ್ತೆ. ಕೆಲವೊಮ್ಮೆ ಅದರದ್ದು ಇನ್ನೊಂದಷ್ಟು ಎಕ್ಸ್ಟ್ರಾಡಿನರಿ ಮೀನಿಂಗನ್ನು ಆ್ಯಡ್ ಮಾಡಿ ಇನ್ನೂ ಕೂಡ ಅಬ್ಜೆಕ್ಟಿವ್ ರೀತಿ ವರ್ಕ್ ಮಾಡ್ತದೆ. ಸೊ ಇದು ಏನಕ್ಕೆ ಅಂದರೆ, ಆಲ್ರೆಡಿ ಇರೋ ವರ್ಡ್ಗೆ ಏನಾದರೂ ಒಂದು ಸೇರಿಸಿ ನಾವು ಅದನ್ನು ಪ್ರಿಫಿಕ್ಸ್ ಮಾಡೋದ್ರಿಂದ ಹೆಚ್ಚಿನ ಮೀನಿಂಗ್ಫುಲ್ ವರ್ಡನ್ನು ಅಥವಾ ಅದನ್ನು ನೆಗೆಟಿವ್ ಮೀನಿಂಗ್ ವರ್ಡನ್ನು ತಗೊಳ್ತೀವಿ. ಕನ್ನಡದಲ್ಲಿ ಇಲ್ವಾ ಇದು? ಕನ್ನಡದಲ್ಲಿ ಕೂಡ ಇದೆ. ಎಕ್ಸಾಂಪಲ್: ಶುದ್ಧ, ಅಶುದ್ಧ, ರುಚಿ, ಅರುಚಿ, ಸಹನೆ, ಅಸಹನೆ ಅಂತೀವಲ್ಲ, ಆ ರೀತಿ ಇಂಗ್ಲೀಷಲ್ಲಿ ಮಾಡುವಂಥ ಕೆಲಸವನ್ನು ನಾವು ಪ್ರಿಫಿಕ್ಸಿಂಗ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರ್ವ ಪ್ರತ್ಯಯ, ಪೂರ್ವದಲ್ಲಿ ಕೊಟ್ಟಿರುವಂಥ ವರ್ಡಿಂದ ಪೂರ್ವ ಭಾಗದಲ್ಲಿ ಒಂದು ಧ್ವನಿಯನ್ನು ಅಥವಾ ಕೆಲವು ಅಕ್ಷರಗಳನ್ನು ಸೇರಿಸೋದ್ರಿಂದ ಅದರ ಮೀನಿಂಗೇ ಚೇಂಜ್ ಆಗುತ್ತೆ. ಇಂಥದ್ದು ಒಂದಷ್ಟು ವರ್ಡ್ಸನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಎಕ್ಸಾಂಪಲ್, ಟೈಟ್ಲ್ ಹೇಳುವಾಗೆ ಪ್ರಿ ಅಂದರೆ ಪೂರ್ವದಲ್ಲಿ ಪ್ಲಸ್ ಫಿಕ್ಸ್ ಮಾಡಿದ್ರೆ ಅದನ್ನು ಪ್ರಿಫಿಕ್ಸ್ ಅಂತ ಕರಿತೀವಿ. ಅಂದರೆ ಐ ಮೀನ್ ಗಿವೆನ್ ವರ್ಡ್ಗೆ ಅಟ್ ದ ಬಿಗಿನಿಂಗ್ ಸ್ಟೇಜಲ್ಲಿ ಪ್ರಿ ಅನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರಿಫಿಕ್ಸ್ ಅನ್ನುವಂಥ ವರ್ಡ್ ಸೇರುತ್ತೆ. ಬಿಫೋರ್ ದ ವರ್ಡ್ ಇಫ್ ವಿ ಆ್ಯಡ್ ಸಿಲೆಬಲ್ ಲೈಕ್ ಲೆಟರ್ಸ್ ವಿ ಕ್ಯಾನ್ ಗೆಟ್ ಈಸಿಲಿ ದ ನ್ಯೂ ಒನ್ ವರ್ಡ್. ಇಂಥದ್ದು ಇನ್ನೊಂದಷ್ಟು ವರ್ಡ್ಸನ್ನು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ನೋಡಿಲಿ, ಇಲ್ಲೊಂದು ವರ್ಡ್ ತೊಗೊಂಡಿದ್ರಿ. ಏನದು? ಪ್ರಿ ಅಗೈನ್ ಪ್ಲಸ್ ವ್ಯೂ ಏನಾಗುತ್ತೆ? ಫ್ರೀ ವ್ಯೂ. ಸೊ ಪ್ರಿ ಪ್ಲಸ್ ವ್ಯೂ, ಪ್ರಿವ್ಯೂ. ಇಲ್ಲಿ ಫ್ರೀ ಅನ್ನೋದು ನಾವು ಪ್ರಿಫಿಕ್ಸ್ ಮಾಡಿರೋದು ವ್ಯೂ ಅನ್ನುವಂಥ ವರ್ಡ್ಗೆ. ಕೊನೆಯಲ್ಲಿ ಪ್ರಿಫಿಕ್ಸ್ಡ್ ವರ್ಡ್ ಯಾವುದಂದರೆ ಪ್ರಿವ್ಯೂ ಅಂತ ಸಿಗುತ್ತೆ. ಒನ್ ಮೋರ್ ನೆಕ್ಸ್ಟ್ ವರ್ಡ್, ಇಫ್ ವಿ ಟೇಕ್ ಆಸ್ ಪ್ರಿಫಿಕ್ಸ್ ಟು ದ ವರ್ಡ್ ಗಿವೆನ್ ವರ್ಡ್ ಕರೇಜ್, ಎನ್ ಪ್ಲಸ್ ಕರೇಜ್, ಎನ್ಕರೇಜ್. ದ ನೆಕ್ಸ್ಟ್ up plus load gives upload. ಹಾಗೆಯೇ un plus given word do undo. ಇಲ್ಲಿ ಪ್ರಿ ಎನ್ ಅಪ್ ಅನ್ನುವಂಥವೆಲ್ಲ ಕೂಡ ಪ್ರಿಫಿಕ್ಸ್ ಮಾಡಲಿಕ್ಕೆ ಬಳಸುವಂತಹ ಸಿಲೆಬಲ್ಗಳು. ಮಧ್ಯದಲ್ಲಿ ಬರ್ತಕ್ಕಂಥ ವರ್ಡ್ಸ್ ಏನಿದೆ ಇದನ್ನು ನಾವು ಗಿವೆನ್ ವರ್ಡ್ ಅಥವಾ ರೂಟ್ ವರ್ಡ್ ಅಂತ ಕರಿತೀವಿ. ಕೊನೆಯಲ್ಲಿ ಸಿಗ್ತಕ್ಕಂಥದ್ದು ಪ್ರಿಫಿಕ್ಸಸ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಹೋದರೆ ಇಮ್ ಅಂತ ಕೂಡ ಅದನ್ನು ಸಿಲೆಬಲ್ ಕರಿಬೋದು. ಸಿಲೆಬಲ್ ಅಂದರೆ ನಥಿಂಗ್ ಬಟ್ ಧ್ವನಿ ಅಂತ. ಹಾಗೆ ಪಾಸಿಬಲ್, ಪ್ಲಸ್ ಪಾಸಿಬಲ್, ಇಂಪಾಸಿಬಲ್. ಇದನ್ನು ಇನ್ನೂ ಒಂದು ಅರ್ಥದಲ್ಲಿ ಹೇಗೆ ತಿಳ್ಕೊಬೋದು ಅಂದರೆ, ಕೊಟ್ಟಿರುವಂಥ ವರ್ಡ್ ಪಾಸಿಬಲ್ಗೆ ಅನ್ನುವಂಥ ಧ್ವನಿಯನ್ನು ಸೇರಿಸಿದಾಗ ಇಂಪಾಸಿಬಲ್ ಅನ್ನುವಂತಹ ಪ್ರಿಫಿಕ್ಸ್ ಸಿಗುತ್ತೆ ನಮಗೆ. ಹಾಗೆ ನೆಕ್ಸ್ಟ್ ವರ್ಡ್ ಸುಮಾರು ವರ್ಡ್ಸಿಗೆ ಸೇರಿಸ್ಬೋದು. ಇಷ್ಟೇ ವರ್ಡ್ಸಿಗೆ ಮಾತ್ರ ಸೇರಿಸಬಹುದು ಅಂತ ಅನ್ಲಿಕ್ಕಿಲ್ಲ. ಅಂದರೆ ಇದು ಒಂದೊಂದು ಎಕ್ಸಾಂಪಲ್ ತಗೊಂಡಿದ್ದೀವಿ. ಎಕ್ಸಾಂಪಲ್ ಇಲ್ಲಿ ಅನ್ನೋದನ್ನು ಇಂಪೊಲೈಟ್ ಅನ್ನೋದಕ್ಕೆ ಸೇರಿಸಬಹುದು. ತುಂಬ ಇವೆ ಇಂಥದ್ದೇ. ಹಾಗೆಯೇ ಇಂಪರ್ಸಾನಿಫಿಕೇಷನ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಅನ್ನೋದು ಕೂಡ ತುಂಬ ವರ್ಡ್ಸ್ಗೆ ಸೇರಿಸಬಹುದು. ನಾನು ಇಲ್ಲಿ ಎಕ್ಸಾಂಪಲ್ಲು ಕಂಪ್ಲೀಟ್ ಅನ್ನೋ ತಗೊಂಡಿದ್ದೀವಿ. ಅನ್ನೋದನ್ನು ಕಂಪ್ಲೀಟ್ಗೆ ನಾವು ಅರ್ಲಿಯರ್ ಆಗಿ ಫಿಕ್ಸ್ ಮಾಡಿದ್ರೆ ಪ್ರಿಫಿಕ್ಸಲ್ಲಿ ಇನ್ಕಂಪ್ಲೀಟ್ ಅಂತ ಬರ್ತದೆ. ಇದನ್ನು ಇನ್ನೂ ತುಂಬ ಇನ್ಡಿಸಿಪ್ಲಿನ್ ಅನ್ನೋದಕ್ಕೂ ಸೇರಿಸ್ಕೋಬಹುದು. ಹಾಗೆಯೇ ನೆಕ್ಸ್ಟು ಇದನ್ನ ಅಂತ ಓದಬಾರ್ದು, ಅದು ಎಲ್ಲೂ ಕೂಡ ಬಳಕೆಯಲ್ಲಿ ಯೂಸೇಜ್ ಎಲ್ಲ ಅಷ್ಟು ಚೆನ್ನಾಗಿ ಪ್ರಾಪರಾಗಿ ಬರೋಲ್ಲ. ಹಾಗಾಗಿ ಪ್ಲಸ್ ರೆಗ್ಯುಲರ್ ಅನ್ನೋದು ಗಿವೆನ್ ವರ್ಡ್. ಈ ಮೈನ್ ವರ್ಡ್ಗೆ ಅನ್ನು ಆ್ಯಡ್ ಮಾಡಿದಾಗ ಇರ್ರೆಗ್ಯುಲರ್ ಅನ್ನೋದು ಪ್ರಿಫಿಕ್ಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಡಿಸ್ ಅನ್ನೋದು ಸಿಲೆಬಲ್. ಯಾವ ವರ್ಡ್ಗೆ? ಅಡ್ವಾಂಟೇಜ್. ಏನಾಯಿತು? ಡಿಸ್ ಪ್ಲಸ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಇದನ್ನು ಡಿಸ್ ಪ್ಲಸ್ ಕರೇಜ್, ಡಿಸ್ಕರೇಜ್ ಅನ್ನೋದಕ್ಕೂ ಕೂಡ ಸೇರಿಸ್ಕೋಬಹುದು. ಇನ್ನೂ ತುಂಬ ಇದೆ. ಡಿಸ್ ಪ್ಲಸ್ ಹಾನರ್, ಡಿಸ್ಹಾನರ್. ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ನೀವು ಇನ್ನೊಂದಷ್ಟು ಪ್ರಯೋಗ ಮಾಡಲಿಕ್ಕೆ ಅಂದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಸರ್ಚ್ ಮಾಡಿದ್ರೆ ನಿಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗೆಯೇ ಮಿಸ್ ಪ್ಲಸ್ ಯೂಸ್
ಮಿಸ್ಯೂಸ್, ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಸ್ಪೆಲ್ಲಿಂಗ್ ಇಂಥದ್ದು ತುಂಬ ಇದೆ. ಹಾಗೆಯೇ ನೆಕ್ಸ್ಟ್ ನಾನ್, ಏನೋ ಎನ್ ನಾನ್ ಪ್ಲಸ್ ಸ್ಟಾಪ್, ನಾನ್ ಸ್ಟಾಪ್. ಹಾಗೆಯೇ ನಾನ್ ವೆಜ್, ಇಂಥದ್ದು ತುಂಬ ನಾನ್ ಪ್ರಾಫಿಟಬಲ್, ಇಂಥದ್ದು ತುಂಬ ವರ್ಡ್ಸ್ ಇವೆ. ನಾವೇನು ಮಾಡಬೇಕು, ಯಾವ ವರ್ಡ್ಸ್ಗೆ ಯಾವ್ಯಾವ ಸಿಲಬಲ್ಗಳನ್ನು ಅಂದರೆ ಯಾವ್ಯಾವ ಧ್ವನಿಯನ್ನು ನಾವು ಪ್ರಿಫಿಕ್ಸ್ ಮಾಡಿದ್ರೆ, ಬಿಗಿನಿಂಗ್ ಆಫ್ ದೀಸ್ ಗಿವೆನ್ ವರ್ಡ್ಸ್ ಯಾವುದಕ್ಕೆ ಯಾವುದನ್ನು ಆ್ಯಡ್ ಮಾಡಿದ್ರೆ ಯಾವ ಪ್ರಿಫಿಕ್ಸ್ ಆಗುತ್ತೆ ಅನ್ನೋದು ನಮಗೆ ಬೈ ಪ್ರಾಕ್ಟೀಸಿಂದಷ್ಟೇ ಗೊತ್ತಾಗುತ್ತೆ. ಆಮೇಲೆ ಇದನ್ನು ಯೂಸ್ ಮಾಡ್ತಾ ಹೋದರೆ ತುಂಬ ಈಸಿಯೆಸ್ಟಾಗಿ ನಾವು ಇಂಗ್ಲೀಷ್ನ ಬಳಸೋದು ಹೇಗೆ, ಮತ್ತು ಅದನ್ನು ನೆಗೆಟಿವ್ ಮಾಡೋದು ಹೇಗೆ, ಮತ್ತು ಅಸರ್ಟಿವ್ ಮಾಡ್ಕೊಳ್ಳೋದು ಹೇಗೆ ಮೀನಿಂಗಲ್ಲಿ ತುಂಬ ಗೊತ್ತಾಗುತ್ತೆ. ಸೊ ಇಂಥದ್ದೇ ಇನ್ನೊಂದಷ್ಟು ಕಂಟೆಂಟು, ಎಂಥ ಕಂಟೆಂಟು, ವರ್ತ್ಫುಲ್, ಎಸೆನ್ಷಿಯಲ್ ಆ್ಯಂಡ್ ಎಜುಕೇಷನಲ್ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಸೇ ಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾಯಿದ್ರೆ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಇಂಗ್ಲೀಷ್ ನಾಲೆಡ್ಜ್ ಹೆಚ್ಚಾಗಿ ನೀವು ಖಂಡಿತ ಆದಷ್ಟು ಬೇಗ ಫ್ಲೂಯೆಂಟ್ ಅಥವಾ ಗುಡ್ ಇಂಗ್ಲೀಷ್ ಸ್ಪೀಕರ್ ಆಗ್ತೀರಿ. ದಟ್ಸ್ ವೈ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ನೆಕ್ಸ್ಟ್. That's why keep our videos till that's why keep watching our videos till our next video. Keep watching our videos till our next video, and don't forget to practice yourself. That's why keep watching our videos till our next video.